ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಮ ಮಮ್ಮಿ ಮಸಾಲ ಪಾಸ್ತಾ ಮಾಡತ್ತಾರ್ರಿ. ಹೆಂಗೆ ಮಾಡ್ತಾರಂತ ನೋಡೋಣ ಬರ್ರಿ. ಮೊದಲು ಒಂದು ಪಾತ್ರೆಯಾಗ ನೀರು ಕುದಿಯಾಕಿಡ್ರಿ. ಅದಕ್ಕೆ 1 ಚಮಚ ಉಪ್ಪು ಮತ್ತು 1 ಚಮಚ ಎಣ್ಣೆ ಹಾಕ್ರಿ. ಕುದಿಯೋ ನೀರಿಗೆ 2 ಕಪ್ ಪಾಸ್ತಾ ಹಾಕ್ರಿ. 6ರಿಂದ 7 ನಿಮಿಷ ಕುದಿಸ್ಕೊಳ್ರಿ. ಪಾಸ್ತಾ ಮುಕ್ಕಾಲು ಭಾಗ ಬೆಂದ ಮೇಲೆ ತಕ್ಕೊಂಬಿಡ್ರಿ. ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ ಮತ್ತು 2 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ರಿ. 2 ಟೇಬಲ್ ಸ್ಪೂನ್ ಸಣ್ಣಗೆ ಹೆಚ್ಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕ್ರಿ. 1 ಕಪ್ ಉಳ್ಳಾಗಡ್ಡಿ ಹಾಕಿ 1 ನಿಮಿಷ ಬೇಯಿಸ್ಕೊರಿ. 1/4 ಚಮಚ ಅರಿಶಿನ, ಅರ್ಧ ಚಮಚ ಧನಿಯಾ, 1 ಚಮಚ ಖಾರದ ಪುಡಿ, ಅರ್ಧ ಚಮಚ ಕರಿಮೆಣಸಿನ ಪುಡಿ ಎಣ್ಣೆ ಒಳಗೆ ಬೇಯಿಸ್ಕೊರಿ. 1 ಕಪ್ ಟೊಮ್ಯಾಟೊ ಪೇಸ್ಟ್ ಹಾಕಿ ಅದಕ್ಕೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ ಆಮೇಲೆ 2 ನಿಮಿಷ ಬೇಯಿಸ್ಕೊರಿ. ಅರ್ಧ ಕಪ್ ಕ್ಯಾರೆಟು, ಅರ್ಧ ಕಪ್ ಕಾರ್ನು, ಅರ್ಧ ಕಪ್ ಕ್ಯಾಪ್ಸಿಕಮು, ಅರ್ಧ ಕಪ್ ಯೆಲ್ಲೋ ಕ್ಯಾಪ್ಸಿಕಮ್, ಅರ್ಧ ಕಪ್ ರೆಡ್ ಕ್ಯಾಪ್ಸಿಕಮ್ ಎಲ್ಲನೂ 2 ನಿಮಿಷ ಬೇಯಿಸ್ಕೊರಿ. ಅರ್ಧ ಕಪ್ ಪಾಸ್ತಾ ಕುದಿಸಿದ ನೀರು ಹಾಕಿ ಕುದಿಸ್ಕೊಳ್ರಿ. 2 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿ ಕಲಿಸ್ಕೊಂಡು ಆಮೇಲೆ ಪಾಸ್ತಾ ಹಾಕ್ರಿ. ಅರ್ಧ ಚಮಚ ಚಿಲ್ಲಿ ಫ್ಲೇಕ್ಸು, 1 ಟೇಬಲ್ ಸ್ಪೂನ್ ಮಿಕ್ಸ್ ಹರ್ಬ್ಸ್ ಕಲಿಸಿ 5 ನಿಮಿಷ ಬೇಯಿಸ್ಕೊರಿ. ನಂತರ ಕೊತ್ತಂಬರಿ ಮತ್ತು ಚೀಸ್ ಹಾಕ್ರಿ. ಬಿಸಿ ಬಿಸಿ ಆದಂತಹ ಮಸಾಲ ಪಾಸ್ತಾ ತಯಾರಾಗೈತಿ. ಮನ್ಯಾಗ ಒಂದ್ಸತಿ ಮಾಡಿ ನೋಡ್ರಿ. ಎಲ್ಲರಿಗೂ ಬಹಳ ಹಿಡಿಸ್ತೈತ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.